Dear students, welcome to today's class. This is the second class of Business Statistics 1 BBA 5th semester. In this session, we are going to study the collection of data, the method of collecting primary data and sources of secondary data. See, one of the main function of statistics is to provide information which will help in making decision. That decision making requires a data based on which we will make decision. For that, it requires a systematic collection of data. The validity and accuracy of the final judgment depends on how well the data we collect. The more good data we collect, the more accurate data we collect, the more accurate results we will get. So now let us understand what is the meaning of data collection. Collection of data is a process of enumeration together with the proper recording of results. That means we count the data. For example, I want to know what is the population of that village. What I will do, I will go to that village and start counting the number of people, and I collect it in a proper way. That is called the collection of data. Or another example, if I want to know how many people are graduated in particular village, ಆ ಒಂದು ಹಳ್ಳಿಯಲ್ಲಿ ಎಷ್ಟು ಜನ ಗ್ರ್ಯಾಜುಯೇಟೆಡ್ ಪೀಪಲ್ ಇದ್ದಾರೆ ಅಂತ ಹೇಳ್ಬಿಟ್ಟು ನಾನು ತಿಳ್ಕೊಬೇಕು ಅಂತಂದರೆ ನಾನು ಹಳ್ಳಿಗೆ ಹೋಗಿ ಅಲ್ಲಿ ಆ ಡೇಟಾನ ಕಲೆಕ್ಟ್ ಮಾಡಬೇಕು. ಅದನ್ನೇ ನಾವೇನಂತೀವಿ ಕಲೆಕ್ಷನ್ ಆಫ್ ಡೇಟಾ ಅಂತೀವಿ. ಅದನ್ನು ನಾವು ಒಂದು ಪ್ರಾಪರ್ ವೇನಲ್ಲಿ ಮಾಡಬೇಕಾಗುತ್ತೆ. ದ ಡೇಟಾನ ಹೇಗೆ ಕಲೆಕ್ಟ್ ಮಾಡ್ಬೋದು? ದಟ್ ಮೀನ್ಸ್ ಒಂದು ಪ್ರೈಮರಿ ಡೇಟಾ, ಇನ್ನೊಂದು ವೇ ಆಫ್ ಕಲೆಕ್ಟಿಂಗ್ ಡೇಟಾ ಇಸ್ ಸೆಕೆಂಡರಿ ಡೇಟಾ. ಈ ಪ್ರೈಮರಿ ಡೇಟಾ ಅಂದ್ರೇನು, ಸೆಕೆಂಡರಿ ಡೇಟಾ ಅಂದ್ರೇನು ಅಂತ ಹೇಳ್ಬಿಟ್ಟು ಈಗ ನೋಡೋಣ. ದ ಪ್ರೈಮರಿ ಡೇಟಾ ಅಂತಂದ್ರೆ ದ ಪ್ರೈಮರಿ ಡೇಟಾ ಇಸ್ ದಟ್ ಒನ್ ವಿಚ್ ಕಲೆಕ್ಟೆಡ್ ಬೈ ದ ಇನ್ವೆಸ್ಟಿಗೇಟರ್ ಹಿಮ್ಸೆಲ್ಫ್. ಯಾರು ಇನ್ವೆಸ್ಟಿಗೇಟ್ ಮಾಡಬೇಕು ಅಂದ್ಕೊಂಡಿದ್ದಾರೋ ಅವರೇ ಹೋಗ್ಬಿಟ್ಟು ಕಲೆಕ್ಟ್ ಮಾಡುವಂಥ ಡೇಟಾನ ನಾವೇನಂತೀವಿ ಪ್ರೈಮರಿ ಡೇಟಾ ಅಂತ ಹೇಳ್ತೀವಿ. ಪ್ರೈಮರಿ ಡೇಟಾ ಇಸ್ ಒರಿಜಿನಲ್ ಇನ್ ಕ್ಯಾರೆಕ್ಟರ್. ದಟ್ ಮೀನ್ಸ್ ಬೇರೆ ಎಲ್ಲೂ ನೋಡೋದಿಲ್ಲ, ಬೇರೆ ಎಲ್ಲೂ ಕೇಳೋದಿಲ್ಲ. ಏನು ಮಾಡ್ತೀವಿ, ನಾವೇ ಡೈರೆಕ್ಟಾಗಿ ಹೋಗ್ಬಿಟ್ಟು ಕೌಂಟ್ ಮಾಡ್ತೀವಿ ಅಥವಾ ಡೇಟಾನ ಕಲೆಕ್ಷನ್ ಮಾಡ್ತೀವಿ. ಈ ಪ್ರೈಮರಿ ಡೇಟಾನ ನಾವು ಹೇಗೆ ಕಲೆಕ್ಟ್ ಮಾಡ್ಬೋದು? ಏನಾದ್ರು ಒಂದು ನಮಗೆ ಡೇಟಾ ಬೇಕು ಅಂತಂದರೆ ನಾವೇ ಆಗಿ ಹೇಗೆ ಕಲೆಕ್ಟ್ ಮಾಡೋದಿದ್ರೆ ಯಾವ್ಯಾವ ಮೆಥಡಲ್ಲಿ ಯಾವ್ಯಾವ ರೀತಿ ನಾವು ಕಲೆಕ್ಟ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನೋಡೋಣ. ಫಸ್ಟ್ ಒನ್, ದ ಡೈರೆಕ್ಟ್ ಪರ್ಸನಲ್ ಅಬ್ಸರ್ವೇಷನ್. ನಾವೇ ಡೈರೆಕ್ಟಾಗಿ ಹೋಗಿಬಿಟ್ಟು ಪರ್ಸ್ನಲಿ ಅಬ್ಸರ್ವ್ ಮಾಡ್ಬೋದು. ಇಂಡೈರೆಕ್ಟ್ ಓರಲ್ ಇಂಟರ್ವ್ಯೂ. ಥರ್ಡ್ ಒನ್, information through agencies. The fourth one is mailed questionnaire, and last one is schedule sent through the enumerators. The first one, direct personal observation. ಇಲ್ಲೇನಾಗ್ತಾರೆ, ಡೈರೆಕ್ಟಾಗಿ ಇನ್ವೆಸ್ಟಿಗೇಟರ್ ಹೋಗ್ಬಿಟ್ಟು ಫಸ್ಟು ಕ್ವಶನ್ ಕೇಳಿಬಿಟ್ಟು ಅವರಿಗೆ ಬೇಕಾದಂಥ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡ್ತಾರೆ. ಇದಕ್ಕೆ ನಾವು ಡೈರೆಕ್ಟ್ ಪರ್ಸನಲ್ ಅಬ್ಸರ್ವೇಷನ್ ಅಂತ ಹೇಳ್ತೀವಿ. ಇಟ್ ಈಸ್ ಸೂಟಬಲ್ ಮೆಥಡ್ ಫಾರ್ ಇಂಟೆನ್ಸಿವ್ ರಾದರ್ ದನ್ ಎಕ್ಸ್ಟೆನ್ಸಿವ್ ಫೀಲ್ಡ್ಸ್. ಇದು ಯಾವಾಗ ಸೂಟಬಲ್ ಅಂತಂದರೆ ಯಾವಾಗ ತುಂಬ ಚಿಕ್ಕದಾಗಿ ಒಂದು ವಿಲೇಜ್ದು ಮಾತ್ರ ಕಲೆಕ್ಟ್ ಮಾಡಬೇಕು ಅಥವಾ ಒಂದು ರೀಜನ್ದು ಮಾತ್ರ ಕಲೆಕ್ಟ್ ಮಾಡಬೇಕು, ಒಂದು ಕಾಲೇಜ್ದು ಡೇಟಾ ಕಲೆಕ್ಟ್ ಮಾಡಬೇಕು ಅಂದರೆ ಈ ಮೆಥಡ್ ಸೂಟ್ ಆಗ್ತದೆ. ಅದರ್ವೈಸ್ ತುಂಬ ದೊಡ್ಡ ಪ್ಲೇಸ್ನ ನಾವು ಕವರ್ ಮಾಡಬೇಕು, ತುಂಬ ಜಾಸ್ತಿ ಅಂದರೆ ಇದು ಸೂಟಬಲ್ ಅನಿಸೋದಿಲ್ಲ. ನೆಕ್ಸ್ಟ್ ಇನ್ ಈಸ್ ಇಂಡೈರೆಕ್ಟ್ ಓರಲ್ ಇಂಟರ್ವ್ಯೂ. ಕೆಲವೊಮ್ಮೆ ನಾವು ಡೈರೆಕ್ಟಾಗಿ ಅಬ್ಸರ್ವ್ ಮಾಡಿರ್ತೀವಿ, ಬಟ್ ಇಂಡೈರೆಕ್ಟ್ ಓರಲ್ ಇಂಟರ್ವ್ಯೂ ಯಾವಾಗ ಸೂಟಬಲ್ ಅಂತಂದರೆ ಇದು ಅಂಡರ್ ದಿಸ್ ಮೆಥಡ್ ಇನ್ವೆಸ್ಟಿಗೇಟರ್ ಕಾಂಟ್ಯಾಕ್ಟ್ಸ್ ವಿಟ್ನೆಸ್ ಆರ್ ಸಮ್ ಅದರ್ ಥರ್ಡ್ ಪಾರ್ಟೀಸ್ ಹೂ ಆರ್ ಕೇಪಬಲ್ ಆಫ್ ಸಪ್ಲೈಯಿಂಗ್ ನೆಸೆಸರಿ ಇನ್ಫಾರ್ಮೇಷನ್. ಫಾರ್ ಎಕ್ಸಾಂಪಲ್, ಎಲ್ಲಾದರೂ ಬೆಂಕಿ ಬಿದ್ದಿರುತ್ತೆ, ಆ ಬೆಂಕಿ ಬಿದ್ದು ಅಲ್ಲಿ ಆಗ
ವಿಕ್ಟಿಮ್ಸ್ನ ನಾವು ಕೇಳಲಿಕ್ಕೆ ಆಗೋದಿಲ್ಲ. ಬಟ್ ವಿಕ್ಟಿಮ್ಸ್ ಬದಲು ಆ ಇನ್ಸಿಡೆಂಟ್ನ ನೋಡಿರೋರನ್ನ ನಾವು ಕ್ವಶನ್ನ ಕೇಳ್ಬೋದು. ಅದರ್ವೈಸ್ ಫಾರ್ ಒಂದು ಎಕ್ಸಾಂಪಲ್, ಆಕ್ಸಿಡೆಂಟ್ ಆಗಿರ್ತದೆ, ಆಕ್ಸಿಡೆಂಟ್ ಬಗ್ಗೆ ಡೇಟಾ ಬೇಕು. ಆಕ್ಸಿಡೆಂಟ್ ಮಾಡಿರೋರು ನಮಗೆ ಸರಿಯಾದ ಇನ್ಫಾರ್ಮೇಷನ್ ಕೊಡದೇ ಇರ್ಬೋದು, ಬಟ್ ಆಕ್ಸಿಡೆಂಟ್ನ ನೋಡಿರೋರು ನಮಗೆ ಸರಿಯಾದ ಇನ್ಫಾರ್ಮೇಷನ್ನ ಕೊಡೋ ಚಾನ್ಸಸ್ ಹೆಚ್ಚಿರುತ್ತೆ. ಅದನ್ನೇ ನಾವು ಇಂಡೈರೆಕ್ಟ್ ಓರಲ್ ಇಂಟರ್ವ್ಯೂ ಅಂತ ಹೇಳ್ತೀವಿ. ನೆಕ್ಸ್ಟ್, ಥರ್ಡ್, ಇನ್ಫಾರ್ಮೇಷನ್ ಥ್ರೂ ಏಜೆನ್ಸೀಸ್. ಇನ್ವೆಸ್ಟಿಗೇಟರ್ ಈ ಮೆಥಡಲ್ಲಿ ಏನಾಗುತ್ತೆ ಅಂದರೆ, ಇನ್ವೆಸ್ಟಿಗೇಟರು ಲೋಕಲ್ ಏಜೆಂಟ್ಸ್ನ ಅಥವಾ ಕರೆಸ್ಪಾಂಡೆಂಟ್ಸ್ನ ಅಪಾಯಿಂಟ್ ಮಾಡ್ತಾರೆ ಇನ್ ಡಿಫ್ರೆಂಟ್ ಪ್ಲೇಸಸ್ ಆ್ಯಂಡ್ ಕಂಪ್ಲೇಸ್ ದ ಇನ್ಫಾರ್ಮೇಷನ್ ಸೆಂಟ್ ಬೈ ದೆಮ್. ಫಾರ್ ಎಕ್ಸಾಂಪಲ್, ನಾವು ಪ್ರತಿ ವಾರ ನ್ಯೂಸ್ ಪೇಪರಲ್ಲಿ ನೋಡ್ತೀವಿ ಯಾವ್ಯಾವ ಪ್ರಾಡಕ್ಟ್ಗಳು, ಯಾವ್ಯಾವ ಕೃಷಿ ಉತ್ಪನ್ನಗಳು ಯಾವ್ಯಾವ ಮಾರ್ಕೆಟಲ್ಲಿ ಎಷ್ಟೆಷ್ಟು ಬೆಲೆ ಇರುತ್ತೆ ಅಂತ. ಅದನ್ನು ನಾವೇನು ಮಾಡ್ತೀವಿ, ಪ್ರತಿ ವಾರದಲ್ಲಿ ಅಥವಾ ಪ್ರತಿ ದಿನವೂ ನಾವು ನೋಡ್ತಾ ಇರ್ತೀವಿ. ಈ ಥರ ಇನ್ಫಾರ್ಮೇಷನ್ನ ನ್ಯೂಸ್ ಪೇಪರ್ ಅವರು ಹೇಗೆ ಕಲೆಕ್ಟ್ ಮಾಡ್ತಾರೆ? ಥ್ರೂ ಏಜೆಂಟ್ಸ್. ಅವರೇ ಕಾರೆಸ್ಪಾಂಡೆಂಟ್ಸ್ನ ಅವರು ಅಪಾಯಿಂಟ್ ಮಾಡೋದ್ರ ಮೂಲಕ ಅವರು ಡೇಟಾನ ಕಲೆಕ್ಟ್ ಮಾಡ್ತಾರೆ. ಈ ಮೆಥಡ್ ಯಾವಾಗ ಸೂಟಬಲ್ ಅಂತಂದರೆ, ಇದು ಲಾಂಗ್ ಟರ್ಮ್ಗೆ ಪ್ರತಿ ದಿವಸ ರಿಪೀಟೆಡ್ಲಿ ನಮಗೆ ಬೇಕಾಗಿರುವಂಥ ಇನ್ಫಾರ್ಮೇಷನನ್ನು ನಾವು ಈ ಮೆಥಡಲ್ಲಿ ನಾವು ಕಲೆಕ್ಟ್ ಮಾಡ್ಬೋದು. ನೆಕ್ಸ್ಟ್, ಮೇಲ್ಡ್ ಕ್ವಶನೇರ್ಸ್. ಇದರಲ್ಲಿ ಏನಾಗುತ್ತೆ ಅಂದರೆ, ನಾವು ಕ್ವಶನೇರ್ನ ಪ್ರಿಪೇರ್ ಮಾಡಿಬಿಟ್ಟು ಡೈರೆಕ್ಟಾಗಿ ನಮ್ಮ ರೆಸ್ಪಾಂಡೆಂಟ್ಸ್ಗೆ ಕಳಿಸ್ತೀವಿ. ಅವರು ಆ ಕ್ವಶನ್ಸ್ನೇರ್ಸ್ನ ಫಿಲ್ ಮಾಡಿ ನಮಗೆ ರಿಟರ್ನ್ ಕಳಿಸ್ತೆ. ಇದ್ರ ಮೂಲಕ ನಮಗೆ ಬೇಕಾಗಿರುವಂಥ ಡೇಟಾಗಳು ನಮಗೆ ಸಿಗತ್ತೆ. ನೆಕ್ಸ್ಟ್ ಮೆಥಡ್, ಈ ಮೆಥಡ್ ಯಾವಾಗ ಯೂಸ್ಫುಲ್ ಅಂತಂದರೆ, ಯಾವಾಗ ನಮ್ಮ ರೆಸ್ಪಾಂಡೆಂಟ್ಸು ತುಂಬ ದೂರದ ಪ್ಲೇಸ್ಗಳಲ್ಲಿ ಇರ್ತಾರೆ, ಆಗ ಈ ಮೆಥಡು ತುಂಬ ಯೂಸ್ಫುಲ್ ಆಗುತ್ತೆ ನಮಗೆ. ನೆಕ್ಸ್ಟ್, ಫಿಫ್ತ್ ಮೆಥಡ್ ಆಫ್ ಕಲೆಕ್ಟಿಂಗ್ ಪ್ರೈಮರಿ ಡೇಟಾ ಇಸ್ ಶೆಡ್ಯೂಲ್ ಸೆಂಟ್ ಥ್ರೂ ದ ಎನ್ಯುಮರೇಟರ್. ಈ ಮೆಥಡಲ್ಲಿ ಏನಾಗುತ್ತೆ, ಇಂಟರ್ವ್ಯೂವರ್ ಒಬ್ಬ ಇರ್ತಾನೆ, ಅವನು ನಮ್ಮ ರೆಸ್ಪಾಂಡೆಂಟ್ಸ್ ಜೊತೆ ಮಾತಾಡಿ ಅವರ ರಿಪ್ಲೈನ ಫಿಲ್ ಮಾಡಿ ಕಳಿಸ್ತಾರೆ. ಇದು ಯಾವುದಕ್ಕೆ ಸೂಟಬಲ್ ಅಂತಂದರೆ, ಎಕ್ಸ್ಟೆನ್ಸಿವ್, ಬೇರೆ ತುಂಬ ದೂರದ ಪ್ಲೇಸ್ಗಳು ಮತ್ತು ತುಂಬ ಹೆಚ್ಚಿನ ಇನ್ಫಾರ್ಮೇಷನನ್ನು ಕಲೆಕ್ಟ್ ಮಾಡಬೇಕು ಅಂದಾಗ ಈ ಮೆಥಡ್ ತುಂಬ ಸೂಟಬಲ್ ಆಗುತ್ತೆ. ಇದು ಪ್ರೈಮರಿ ಡೇಟಾ ಬಗ್ಗೆ ಆಯಿತು. ವಾಟ್ ಈಸ್ ಸೆಕೆಂಡರಿ ಡೇಟಾ? ಸೆಕೆಂಡರಿ ಡೇಟಾ ಅಂತಂದರೆ, ಆಲ್ರೆಡಿ ಇನ್ನೊಂದು ಏಜೆನ್ಸಿ ಅಥವಾ ಇನ್ನೊಬ್ಬರು ಕಲೆಕ್ಟ್ ಮಾಡಿ ಆಲ್ರೆಡಿ ರೆಡಿ ಇರುವಂಥ ಡೇಟಾನ ನಾವು ಸೆಕೆಂಡರಿ ಡೇಟಾ ಅಂತೀವಿ. ಆ ಡೇಟಾನು ನಾವು ನಮ್ಮ ಯೂಸ್ಗೆ ಬಳಸ್ಕೋಬೋದು. ಈ ಸೆಕೆಂಡರಿ ಡೇಟಾನ ಯಾವ್ಯಾವ ರೀತಿಯಲ್ಲಿ ನಾವು ಕಲೆಕ್ಟ್ ಮಾಡ್ಬೋದು? ಒಂದು ಪಬ್ಲಿಷ್ಡ್ ಸೋರ್ಸಸ್, ಇನ್ನೊಂದು ಅನ್ಪಬ್ಲಿಷ್ಡ್ ಸೋರ್ಸಸ್. ವಾಟ್ ಆರ್ ದ ಪಬ್ಲಿಷ್ಡ್ ಸೋರ್ಸಸ್ ಆಫ್ ಸೆಕೆಂಡರಿ ಡೇಟಾ ಅಂತಂದರೆ, ಇಂಟರ್ನ್ಯಾಷನಲ್ ಪಬ್ಲಿಕೇಶನ್ಸ್, ಅಫಿಷಿಯಲ್ ಪಬ್ಲಿಕೇಶನ್ಸ್ ಆಫ್ ಸೆಂಟ್ರಲ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟು ಸೆಂಟ್ರಲ್ ಗೌರ್ಮೆಂಟ್ಗಳು ತುಂಬ ವಿಚಾರಗಳನ್ನ ಅವ್ರ ವೆಬ್ಸೈಟ್ಗಳಲ್ಲಾಗಲಿ ಅಥವಾ ಗೆಜೆಟ್ ಥ್ರೂ ಪಬ್ಲಿಷ್ ಮಾಡ್ತಾ ಇರ್ತಾರೆ. ಅವುಗಳು ಕೂಡ ನಮಗೆ ಬೇಕಾಗಿರುವಂಥ ಹೆಚ್ಚು ಡೇಟಾನ ನಮಗೆ ಒದಗಿಸಿಕೊಡಬಲ್ಲದಾಗಿರುತ್ತದೆ. ನೆಕ್ಸ್ಟ್, ಸೆಮಿ ಅಫಿಷಿಯಲ್ ಪಬ್ಲಿಕೇಶನ್ ಆ್ಯಂಡ್ ಪಬ್ಲಿಕೇಶನ್ಸ್ ಬೈ ರಿಸರ್ಚ್ ಇನ್ಸ್ಟಿಟ್ಯೂಷನ್ಸ್, publications of commercial and financial institutions, and reports of various committees, commissions appointed by the government, journals and newspaper. These are all the published sources of secondary data. Again, unpublished sources of secondary data ಅಂತಂದ್ರೆ, records maintained at government office, municipal office. Maybe many records are maintained at government offices that may not be published, but these are all the good sources of data. Records maintained by research institutions, research scholars, these are all the unpublished sources of secondary data. Next, the merits of secondary data. What are the merits of secondary data? Secondary data ಏನೇನು ಅನುಕೂಲ ಇದೆ ಅಂತ ಹೇಳ್ಬಿಟ್ಟು, ಇಟ್ಸ್ ಎಕನಾಮಿಕಲ್ ಟು ಕಲೆಕ್ಟ್, ಇಟ್ ಸೇವ್ಸ್ ಎಫರ್ಟ್ಸ್ ಆ್ಯಂಡ್ ಎಕ್ಸ್ಪೆನ್ಸಸ್. ಈ ಸೆಕೆಂಡರಿ ಡೇಟಾ ಅನ್ನೋದು ರೆಡಿ ರೆಫರೆನ್ಸ್ ಥರ, ಆಲ್ರೆಡಿ ಇರೋವಂಥ ಡೇಟಾನ ನಾವು ಕಲೆಕ್ಟ್ ಮಾಡೋದ್ರಿಂದ
ಇದು ನಮ್ಮ ಟೈಮ್ ಎಕ್ಸ್ಪೆನ್ಸಸ್ನ ಉಳಿಸುತ್ತೆ, ಬೇಗ ಸಿಕ್ಕಿಬಿಡುತ್ತೆ. ಇದು ಟೈಮ್ ಸೇವಿಂಗ್. ಇಟ್ ಹೆಲ್ಪ್ಸ್ ಮೇಕ್ ಪ್ರೈಮರಿ ಡೇಟಾ ಕಲೆಕ್ಷನ್ ಮೋರ್ ಸ್ಪೆಸಿಫಿಕ್. ಅಂತಂದರೆ ಸೆಕೆಂಡರಿ ಡೇಟಾದ ಅವರು ಸುಮಾರು ಡೇಟಾಗಳನ್ನ ಕಲೆಕ್ಟ್ ಮಾಡಿರ್ತಾರೆ, ಬಟ್ ನಮಗೆ ಬೇಕಾದಷ್ಟು ಅಷ್ಟನ್ನೇ ನಾವು ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡ್ಕೋಬೋದು. ಇಟ್ ಪ್ರೊವೈಡ್ ಬೇಸಿಸ್ ಫಾರ್ ಕಂಪ್ಯಾರಿಸನ್ ಫಾರ್ ಡೇಟಾ ದಟ್ ಈಸ್ ಕಲೆಕ್ಟೆಡ್. ಈ ಸೆಕೆಂಡರಿ ಡೇಟಾಯಿಂದ ನಾವು ಏನಾದರೂ ಡೇಟಾನ ಕಲೆಕ್ಟ್ ಮಾಡಿದರೆ ನಾವು ಅದನ್ನು ಕಂಪ್ಯಾರಿಸನ್ಗೂ ಕೂಡ ಹೆಲ್ಪ್ ಆಗುತ್ತೆ. ಈ ಡೇಟಾದ ಡಿಮೆರಿಟ್ಸ್ ಏನು ಅಂತಂದರೆ, ಆ್ಯಕ್ಯುರಸಿ ನಮಗೆ ಗೊತ್ತಿರೋದಿಲ್ಲ, ಸೆಕೆಂಡರಿ ಡೇಟಾ ಕರೆಕ್ಟೋ ಇಲ್ವೋ ಅಂತ ಹೇಳ್ಬಿಟ್ಟು ನಾವು ಕನ್ಫರ್ಮ್ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಡೇಟಾ ಮೇ ಬಿ ಔಟ್ಡೇಟೆಡ್, ದಟ್ ಮೀನ್ಸ್ ದ ಡೇಟಾ ಕಲೆಕ್ಟೆಡ್ ಎ ಲಾಂಗ್ ಬ್ಯಾಕ್ that may not be useful for us now. Inappropriateness of data, maybe ಆ ಡೇಟಾ ಕಲೆಕ್ಟ್ ಮಾಡಿರೋದು ಏನಂತಂದರೆ ನಮ್ಮ ರಿಕ್ವೈರ್ಮೆಂಟ್ಗೆ ಅಪ್ರೋಪ್ರಿಯೇಟ್ ಅನಿಸ್ದೇ ಇರ್ಬೋದು, ಅದು ನಮ್ಮ ರಿಕ್ವೈರ್ಮೆಂಟ್ಗೆ ಸೂಟ್ ಆಗದನ್ನು ಕೂಡ ಇರಬಹುದು. ನೆಕ್ಸ್ಟ್ ಟಾಪಿಕ್ಗೆ ಹೋಗೋಣ, ದಟ್ ಈಸ್ ಸೆನ್ಸಸ್ ಎನ್ಯುಮರೇಷನ್ ಆ್ಯಂಡ್ ಸ್ಯಾಂಪಲ್ ಸರ್ವೆ. ಈ ಸೆನ್ಸಸ್ ಎನ್ಯುಮರೇಷನ್ ಅಂದ್ರೇನು, ಸ್ಯಾಂಪಲ್ ಸರ್ವೆ ಅಂತಂದರೆ information regarding the enquiry can be collected by two ways, that they are census enumeration ಮತ್ತೆ sample survey. Census enumeration ಅಂತಂದ್ರೆ ಏನು, complete enumeration, that means complete counting of each and every unit of population is called census enumeration. For example, population census of India ಏನು ಮಾಡ್ತಾರೆ, ಪ್ರತಿಯೊಬ್ಬರನ್ನು ಕೌಂಟ್ ಮಾಡ್ತಾರೆ, ಅಂದರೆ ಕಂಪ್ಲೀಟ್ ಎನ್ಯುಮರೇಷನ್, ಪ್ರತಿಯೊಂದನ್ನು ನಾವು ಕೌಂಟ್ ಮಾಡ್ತೀವಿ. ಇನ್ನೊಂದು ಎಕ್ಸಾಂಪಲ್ ಅಂದರೆ ನಮ್ಮ ಕಾಲೇಜ್ನಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ ಅಂತ ನಾವು ಹೇಗೆ ಲೆಕ್ಕ ಹಾಕ್ತೀವಿ ಅಂತಂದರೆ, ಪ್ರತಿಯೊಬ್ಬ ಸ್ಟೂಡೆಂಟ್ನ ನಾವು ಕೌಂಟ್ ಮಾಡ್ತೀವಿ. ದಟ್ ಈಸ್ ಕಾಲ್ಡ್ ಕಂಪ್ಲೀಟ್ ಎನ್ಯುಮರೇಷನ್. ನೆಕ್ಸ್ಟ್ ಈಸ್ ಸ್ಯಾಂಪಲ್ ಸರ್ವೆ. ಈ ಸ್ಯಾಂಪಲ್ ಸರ್ವೆಯಲ್ಲಿ ಏನಾಗುತ್ತೆ ಅಂದರೆ, ವಿ ಕಲೆಕ್ಟ್ ಸಮ್ ಸ್ಯಾಂಪಲ್, ದಟ್ ಈಸ್ ರೆಪ್ರೆಸೆಂಟೇಟಿವ್ ಯೂನಿಟ್ಸ್ ಆಫ್ ಪಾಪ್ಯುಲೇಷನ್ ಈಸ್ ಕಾಲ್ಡ್ ಸ್ಯಾಂಪಲ್. ಫಾರ್ ಎಕ್ಸಾಂಪಲ್, ನಾವು ಬ್ಲಡ್ ಟೆಸ್ಟ್ ಮಾಡಬೇಕು ಅಂತ, ನಮಗೇನಾದರೂ ಡಿಸೀಸ್ ಇದೆಯಾ ಅಂತ ಚೆಕ್ ಮಾಡಬೇಕು ಅಂತ ಬ್ಲಡ್ ಸ್ಯಾಂಪಲ್ ಕೊಡ್ತೀವಲ್ವಾ, ಅದನ್ನೇ ನಾವು ಸ್ಯಾಂಪಲ್ ಅಂತೀವಿ. ಈ ಸ್ಯಾಂಪ್ಲಿಂಗ್ ಏನಕ್ಕೆ ಬೇಕಪ್ಪ ಅಂತಂದರೆ, ಸಮ್ಟೈಮ್ಸ್ ಇಟ್ಸ್ ನಾಟ್ ಪಾಸಿಬಲ್ ಫಾರ್ ಕಂಪ್ಲೀಟ್ ಎನ್ಯುಮರೇಷನ್. ದ ಸೇಮ್ ಎಕ್ಸಾಂಪಲ್, ನಮ್ಮ ಬ್ಲಡ್ ಚೆಕ್ ಮಾಡಬೇಕು ಅಂತಂದರೆ ನಾವು ಸ್ವಲ್ಪ ಬ್ಲಡ್ ಮಾತ್ರ ಕೊಡ್ತೀವಿ. ನಮ್ಮ ಬಾಡಿಲಿರೋಂಥ ಬ್ಲಡ್ಡನ್ನೇ ಫುಲ್ ಕೊಟ್ಬಿಟ್ರೆ ಏನಾಗ್ತದೆ, ದ ಪರ್ಸನ್ ವಿಲ್ ಡೈ, ರೈಟ್? Sometimes, as I said, complete enumeration is not possible. ಆ ಥರ ಸಿಚುವೇಶನ್ಗಳಲ್ಲಿ ನಾವೇನು ಮಾಡ್ತೀವಿ, ಸ್ಯಾಂಪಲ್ ಸರ್ವೆ ಮಾಡ್ತೀವಿ. ಮತ್ತು ಆ ಸ್ಯಾಂಪಲ್ ಸರ್ವೆಯಿಂದನೂ ಕೂಡ ನಮಗೆ ಬೇಕಾಗಿರೋಂಥ ರಿಸಲ್ಟ್ಸು, ಡೇಟಾ ನಮಗೆ ಸಿಗುತ್ತೆ. We come to the conclusion of this session. The data originally collected in the process of investigation is known as primary data. ನಾವ್ಯಾಗ ಒರಿಜಿನಲ್ ಆಗಿ ಡೇಟಾನ ಕಲೆಕ್ಟ್ ಮಾಡಿದರೆ ಅದನ್ನು ನಾವು ಪ್ರೈಮರಿ ಡೇಟಾ ಅಂತೀವಿ. ಬಟ್ ಆಲ್ರೆಡಿ ಕಲೆಕ್ಟೆಡ್ ಬೈ ಸಮ್ ಅದರ್ ಪರ್ಸನ್ಸ್ನ ಇಂದ ನಾವು ಕಲೆಕ್ಟ್ ಮಾಡಿದರೆ ಅದನ್ನು ನಾವು ಸೆಕೆಂಡರಿ ಡೇಟಾ ಅಂತ ಕರಿತೀವಿ. ವಿತ್ ದಿಸ್ ವಿ ಎಂಡ್ ದಿಸ್ ಸೆಷನ್. ವಿ ಮೀಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಥ್ಯಾಂಕ್ ಯು ವೆರಿ ಮಚ್.